ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಂಪುಟ ಸರ್ಜರಿ ಬೆನ್ನಲ್ಲೇ ಕೈ ಶಾಸಕರ ದೆಹಲಿ ದಂಡಯಾತ್ರೆ. ಹೈಕಮಾಂಡ್ ಮೇಲೆ ಒತ್ತಡಕ್ಕೆ ದೆಹಲಿಗೆ ಹೊರಟ ಶಾಸಕರು. ಇಂದು ರಾತ್ರಿ ದೆಹಲಿಗೆ ಹಾರಲಿರುವ ಕಾಂಗ್ರೆಸ್ ಹಿರಿಯ ಶಾಸಕರು. ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ದೆಹಲಿಗೆ ಶಾಸಕರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ದೆಹಲಿಗೆ ಶಾಸಕರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಶಾಸಕರ ಶತ ಪ್ರಯತ್ನ. ಹೊನ್ನಾಳಿ ಶಾಂತನಗೌಡ, ಬಸನಗೌಡ ದದ್ದಲ್, ತರೀಕೆರೆ ಶ್ರೀನಿವಾಸ್, ಮಾಲೂರು ನಂಜೇಗೌಡ, ಹಂಪನಗೌಡ ಬಾದರ್ಲಿ ಇನ್ನು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ರಾತ್ರಿ 8 ಗಂಟೆಯ ವಿಮಾನದಲ್ಲಿ ದೆಹಲಿಗೆ ಹೋಗಲಿರುವ ಶಾಸಕರು ಸಂಪುಟ ಸರ್ಜರಿಯನ್ನ ಮಾಡಿದ್ರೆ ನಮಗೂ ಅವಕಾಶವನ್ನ ನೀಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಇಬ್ಬರು ಶಾಸಕರಿಗೆ ಸಚಿವ ಸ್ಥಾನ ನೀಡುವಂತೆ ಹೈಕಮಾಂಡ್ಗೆ ಒತ್ತಡ ಹೇರಲಾಗಿದೆ. ಇನ್ನು ಉಳಿದವರಿಗೆ ಪ್ರಮುಖ ನಿಗಮ ಮಂಡಳಿಗಳಲ್ಲಿ ಅವಕಾಶವನ್ನ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಇಲ್ಲಿ ಶಾಸಕರು ಇವತ್ತು ಸಂಜೆ 7 ಗಂಟೆಯ ಫ್ಲೈಟ್ಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಮಾಲೂರು ನಂಜೇಗೌಡ, ಹಂಪನಗೌಡ ಬಾದರ್ಲಿ ರಾತ್ರಿ 8 ಗಂಟೆಯ ವಿಮಾನದಲ್ಲಿ ದೆಹಲಿಗೆ ಹೋಗಲಿರುವ ಶಾಸಕರು ಇನ್ನು ಸಂಪುಟ ಸರ್ಜರಿಯನ್ನ ಮಾಡಿದ್ರೆ ನಮಗೂ ಕೂಡ ಅವಕಾಶವನ್ನ ನೀಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಸಂಪುಟ ಸರ್ಜರಿಯ ಬೆನ್ನಲ್ಲೇ ಹೈಕಮಾಂಡ್ ಈಗಾಗಲೇ ಇಂದು ರಾತ್ರಿ ದೆಹಲಿಗೆ ಹಾರಲಿರುವ ಕಾಂಗ್ರೆಸ್ ಹಿರಿಯ ಶಾಸಕರು. ಇನ್ನು ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ದೆಹಲಿಗೆ ಶಾಸಕರು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಶಾಸಕರು ಶತ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಹೊನ್ನಾಳಿ ಶಾಂತನಗೌಡ, ಬಸನಗೌಡ ದದ್ದಲ್, ತರೀಕೆರೆ ಶ್ರೀನಿವಾಸ್, ಮಾಲೂರು ನಂಜೇಗೌಡ, ಹಂಪನಗೌಡ ಬಾದರ್ಲಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ರಾತ್ರಿ 8 ಗಂಟೆಯ ವಿಮಾನದಲ್ಲಿ ದೆಹಲಿಗೆ ಹೋಗಲಿರುವ ಸಚಿವರು ಇನ್ನು ಸಂಪುಟ ಸರ್ಜರಿ ಮಾಡಿದ್ರೆ ನಮಗೂ ಕೂಡ ಅವಕಾಶವನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಡ್ಲಿದ್ದಾರೆ. ಇಬ್ಬರು ಶಾಸಕರಿಗೆ ಅಲ್ಲಿ ಸಚಿವ ಸ್ಥಾನ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ದುರ್ಗೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್, ಈಗ ಒಂದ್ ಕಡೆ ಇವತ್ತು ರಾತ್ರಿ ದೆಹಲಿಗೆ ಕಾಂಗ್ರೆಸ್ ಹಿರಿಯ ಶಾಸಕರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ನಮಗೂ ಕೂಡ ಸಚಿವ ಸ್ಥಾನವನ್ನ ನೀಡುವಂತೆ ಮನವಿಯನ್ನ ಮಾಡಿಕೊಡಲಿದ್ದಾರೆ. ಏನಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ದುರ್ಗೇಶ್? ಎಸ್ ಅಂಕಿತಾ, ಸಚಿವ ಸಂಪುಟಕ್ಕೆ ಸರ್ಜರಿ ಅಗತ್ಯ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗ ಹಿರಿಯ ಶಾಸಕರು ದೆಹಲಿ ಪರ್ಯಟನೆ ನಡೆಸೋದಕ್ಕೆ ಮುಂದಾಗ್ತಿರುವಂತದ್ದು. ಕಳೆದ ಸಚಿವ ಸಂಪುಟ ಪುನರಚನೆಯ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಪರಿಗಣಿಸಿ ಸಚಿವರನ್ನಾಗಿ ಮಾಡಿ ಅನ್ನುವ ಬೇಡಿಕೆಯನ್ನ ಹೈಕಮಾಂಡ್ ಮುಂದೆ ಸಿಎಂ ಡಿ.ಕೆ. ಶಿವಕುಮಾರ್ ಮುಂದೆ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಹೈಕಮಾಂಡ್ ನಾಯಕರು ಇವರಿಗೆ ಅವಕಾಶವನ್ನ ಸಿದ್ಧ ಮಾಡಿಕೊಟ್ಟಿರ್ಲಿಲ್ಲ. ಈಗ 4 ಸ್ಥಾನಗಳನ್ನ ಬದಲಾವಣೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಒಂದ್ ಕಡೆ ಇದ್ರೆ, ಈಗ ಮಹಿಳಾ ಕೋಟಾದಡಿ ಒಂದಿಷ್ಟು ಸಚಿವರನ್ನ ಬದಲಾವಣೆ ಮಾಡ್ಬೇಕು, ಒಂದು ಮಹಿಳಾ ಕೋಟಾದಲ್ಲಿ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಜೊತೆಗೆ ನಾಗೇಂದ್ರ ಅವರಿಗೆ ರಾಜೀನಾಮೆಯನ್ನ ಪಡೆದ್ರೆ ಒಂದಿಷ್ಟು ಅವಕಾಶಗಳನ್ನ ಮಾಡಿಕೊಡ್ಬೇಕು ಅನ್ನುವಂಥ ಲೆಕ್ಕಾಚಾರಗಳು ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ನಡೆಸೋದಕ್ಕೆ ಮುಂದಾಗ್ತಿರುವಂತದ್ದು. ಅದರಲ್ಲೂ ಕೂಡ ರಾಮದುರ್ಗ ಶಾಸಕರಾದಂತ ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ ಬಸನಗೌಡ ದದ್ದಲ್, ಹಂಪನಗೌಡ ಬಾದರ್ಲಿ, ತರೀಕೆರೆ ಶ್ರೀನಿವಾಸ್, ಬಸನಗೌಡ ದದ್ದಲ್ ಸೇರಿದಂತೆ ಹಂಪನಗೌಡ ಬಾದರ್ಲಿ ಸೇರಿದಂತೆ 7 ಶಾಸಕರು ಇವತ್ತು ರಾತ್ರಿ 8 ಗಂಟೆಯ ಫ್ಲೈಟ್ಗೆ ದೆಹಲಿಗೆ ತೆರಳುತ್ತಿದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸಿ ನಮಗೆ ಸಚಿವ ಸ್ಥಾನ ಕೊಡಿ, ನಮ್ಮಲ್ಲಿ ಇಬ್ಬರಿಗಾದ್ರೂ ಅವಕಾಶವನ್ನ ಮಾಡಿಕೊಡಿ ಅನ್ನುವ ಬೇಡಿಕೆಯನ್ನ ಇಡೋದಕ್ಕೆ ಮುಂದಾಗ್ತಿರುವಂತದ್ದು. ಜೊತೆಗೆ ಸಚಿವ ಸ್ಥಾನವನ್ನು ನೀಡದೇ ಇದ್ರೆ ನಿಗಮ ಮಂಡಳಿ ಅಂದ್ರೆ ಕ್ಯಾಬಿನೆಟ್ ರ್ಯಾಂಕ್ ಅನ್ನ ನಿಗಮ ಮಂಡಳಿಗಳನ್ನಾದ್ರೂ ಕೊಡಿ ಅನ್ನುವಂತ ಬೇಡಿಕೆಯನ್ನ ಇಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸಚಿವರ ಅಸಮಾಧಾನ ಇರುವಂತದ್ದು ಹಿರಿಯ ಶಾಸಕ. ಇದೇ ಕೊನೆಯ ಬಾರಿ ಚುನಾವಣೆ ಅನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ಶಾಸಕರಲ್ಲಿ ಇರುವಂತದ್ದು. ಹೀಗಾಗಿ ಒಂದು ಅವಕಾಶವನ್ನ
ಮಾಡಿಕೊಟ್ರೆ ನಾವು ಕೂಡ ಸಚಿವರಾಗಿ ಕೆಲಸ ಮಾಡೋಕೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಬೇಡಿಕೆ ಇಟ್ಟೋದಕ್ಕೆ ಮುಂದಾಗಿರುವಂತದ್ದು. ಅಂಕಿತ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ಆಗ್ತೀನಿ ಅಂತ ನಂಬ್ಕೊಂಡಿದ್ದು ನಿಜ, ಆದ್ರೆ ಕಾರಣಾಂತರಗಳು ಆಗ್ಲಿಲ್ಲ ಅಂತ ಕೂಡ ಬೇಸರ ಪಟ್ಕೊಂಡ್ರು ಚೆನ್ನಾಗಿ ಕಾಣಲ್ಲ. ನಮ್ಮ ಪಕ್ಷ ಬಹಳ ದೊಡ್ಡ ಪಕ್ಷ, ಆದ್ರಿಂದ ಅವ್ರಿಗೆ ನಾವು ಏನ್ ಹೇಳ್ತಾ ಇದೀನಿ, ಡೆಲ್ಲಿಗೆ ಹೋಗಿ ಈಗ ನಮಗೆ ಮಂತ್ರಿಮಂಡಲ ಮಾಡಲಿಲ್ಲ ಸ್ವಾಮಿ, ಅಟ್ಲೀಸ್ಟ್ ಒಂದು ಗೌರವತ ಸ್ಥಾನ ಇಂಥದ್ದು ಒಂದು ಚೇರ್ಮನ್ಶಿಪ್ ಮಾಡಿ ಅಂತ ಕೇಳಕ್ ಹೋಗ್ತಾ ಇದ್ದೀವಿ. ತಾವು ಇಂಥದ್ದು ಅಂತದೇನಿಲ್ಲ, ನಮ್ಮ ಘನತೆಗೆ ತಕ್ಕಂತೆ ಚೇರ್ಮನ್ಶಿಪ್ ಕೊಡಿ ಅಂತ ಕೇಳ್ತಾ ಇದೀವಿ. ಮಾಡಿರೋದು ಇದು ಎಲ್ಲ ಈಗ 3-4 ಜನ ರಾಜೀನಾಮೆ ಕೊಡ್ತಾರಂತ ನಿಮ್ದೆಲ್ಲ ಊಹಾಪ ಮಾಡಿ ನೀವು ಮಾಧ್ಯಮದ ಬಿಂಬಿಸ್ತಾರ. ನನಗೆ ಗೊತ್ತಿರಂಗೆ ಯಾರು ರಾಜೀನಾಮೆ ಕೊಡೋಗಿಲ್ಲ. ಮೋಸ್ಟ್ಲಿ ಇದು ಇವರು ಅಲ್ಲಿ ಡೆಲ್ಲಿಂದ ಏನೋ ಅಕಸ್ಮಾತ್ ಆದ್ರೆ ಇವ್ರದ್ದೇನೋ ಆಗೋ ಚಾನ್ಸಸ್ ಇದೆ ಅಂತ ನೀವು ಬರೀ ನೋಡ್ತಾ ಇದ್ರಿ ಟಿವಿ ಒಳಗೆ. ನಾವೇನೋ ಗೊತ್ತಿಲ್ಲ, ನಾಗೇಂದ್ರ ಅವ್ರದ್ದು ರಾಜೀನಾಮೆ ಕೊಡ್ಬೋದು, ಡೆಲ್ಲಿ ಅವ್ರು ಕೊಡ್ಬೋದು ನೀವು ಹೇಳ್ತಾ ಇರೋದು, ನಮಗಂತೂ ಗೊತ್ತಿಲ್ಲ. ಗೊತ್ತಾಯ್ತಾ? ಇನ್ನು ಉಳಿದಿರೋದು ಒಂದೇ ಸ್ಥಾನದಾಗೆ ಸಿದ್ದರಾಮಯ್ಯ ಅವರು ಅವ್ರಿಗೆ ಇವ್ರಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನ್ ರಾಜಕೀಯ ಸ್ಟ್ರಾಟಜಿ ಇಲ್ಲ, ಏನೂ ಇಲ್ಲ. ನಾವು ಮಂತ್ರಿಮಂಡಲಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದು ನಿಜ, ಹಾಗೆ ಆಗ್ತೀನಿ ಅಂತ ನಂಬ್ಕೊಂಡಿದ್ದು ನಿಜ, ಆದ್ರೆ ಕಾರಣಾಂತರಗಳು ಆಗ್ಲಿಲ್ಲ ಅಂತ ಕೂಡ ಬೇಸರ ಪಟ್ಕೊಂಡ್ರು ಚೆನ್ನಾಗಿ ಕಾಣಲ್ಲ. ನಮ್ಮ ಪಕ್ಷ ಬಹಳ ದೊಡ್ಡ ಪಕ್ಷ, ಆದ್ರಿಂದ ಅವ್ರಿಗೆ ನಾವು ಏನ್ ಹೇಳ್ತಾ ಇದೀನಿ, ಡೆಲ್ಲಿಗೆ ಹೋಗಿ ಈಗ ನಮಗೆ ಮಂತ್ರಿಮಂಡಲ ಮಾಡಲಿಲ್ಲ ಸ್ವಾಮಿ, ಅಟ್ಲೀಸ್ಟ್ ಒಂದು ಗೌರವತ ಸ್ಥಾನ ಇಂಥದ್ದು ಒಂದು ಚೇರ್ಮನ್ಶಿಪ್ ಮಾಡಿ ಅಂತ ಕೇಳಕ್ ಹೋಗ್ತಾ ಇದ್ದೀವಿ. ತಾವು ಇಂಥದ್ದು ಅಂತದೇನಿಲ್ಲ, ನಮ್ಮ ಘನತೆಗೆ ತಕ್ಕಂತೆ ಚೇರ್ಮನ್ಶಿಪ್ ಕೊಡಿ ಅಂತ ಕೇಳ್ತಾ ಇದೀವಿ. ಮಾಡಿರೋದು ಇದು ಎಲ್ಲ ಈಗ 3-4 ಜನ ರಾಜೀನಾಮೆ ಕೊಡ್ತಾರಂತ ನಿಮ್ದೆಲ್ಲ ಊಹಾಪ ಮಾಡಿ ನೀವು ಮಾಧ್ಯಮದ ಬಿಂಬಿಸ್ತಾರ. ನನಗೆ ಗೊತ್ತಿರಂಗೆ ಯಾರು ರಾಜೀನಾಮೆ ಕೊಡೋಗಿಲ್ಲ. ಮೋಸ್ಟ್ಲಿ ಇದು ಇವರು ಅಲ್ಲಿ ಡೆಲ್ಲಿಂದ ಏನೋ ಅಕಸ್ಮಾತ್ ಆದ್ರೆ ಇವ್ರದ್ದೇನೋ ಆಗೋ ಚಾನ್ಸಸ್ ಇದೆ ಅಂತ ನೀವು ಬರೀ ನೋಡ್ತಾ ಇದ್ರಿ ಟಿವಿ ಒಳಗೆ. ನಾವೇನೋ ಗೊತ್ತಿಲ್ಲ, ನಾಗೇಂದ್ರ ಅವ್ರದ್ದು ರಾಜೀನಾಮೆ ಕೊಡ್ಬೋದು, ಡೆಲ್ಲಿ ಅವ್ರು ಕೊಡ್ಬೋದು ನೀವು ಹೇಳ್ತಾ ಇರೋದು, ನಮಗಂತೂ ಗೊತ್ತಿಲ್ಲ. ಗೊತ್ತಾಯ್ತಾ? ಇನ್ನು ಉಳಿದಿರೋದು ಒಂದೇ ಸ್ಥಾನದಾಗೆ ಸಿದ್ದರಾಮಯ್ಯ ಅವರು ಅವ್ರಿಗೆ ಇವ್ರಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾರಿಗೆ?